ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಡಿವೋರ್ಸ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ನಡುವೆ ದೊಡ್ಡ ಮನೆ ಕುಟುಂಬದಲ್ಲೂ ಕೂಡ ಡಿವೋರ್ಸ್ ಪ್ರಕರಣ ಬೆಳಕಿಗೆ ಬರ್ತಿರೋದು ನಿಜಕ್ಕೂ ಕನ್ನಡದ ಅಭಿಮಾನಿಗಳಿಗೆ ಹೆಚ್ಚು ಆಘಾತ ಉಂಟು ಮಾಡ್ತಿದೆ. ಆದರೆ ಇದಕ್ಕೆಲ್ಲ ಏನು ಕಾರಣ? ನಿಜಕ್ಕೂ ಆ ಥರದೊಂದು ಪ್ರಕ್ರಿಯೆ ನಡೀತಿದೆಯಾ? ಈ ಎಲ್ಲ ವಿಚಾರಗಳನ್ನ ಕುರಿತು ಮಾತಾಡಲಿಕ್ಕೆ ಯುವ ಅವರ ಮಾವ ಪಡುವರಹಳ್ಳಿಯ ಭೈರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಭೈರಪ್ಪ ಅವರು ಯುವರ ಮಾವ, ಅಂದರೆ ಶ್ರೀದೇವಿಯರ ತಂದೆ. ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇವ್ರು ಏನು ಓದ್ತಿದ್ರು? MBA ಮಾಡಿದ್ದಾಳೆ. MBA ಮಾಡಿದ್ದಾಳೆ. MBA ಮಾಡಿ ಈಗ ಫರ್ದರ್ ಸ್ಟಡಿಗೆ ಅಂತ USA ಅವರೇ ಕಳಿಸಿದ್ದು. ಖರ್ಚು ಎಲ್ಲ ಏನಿಲ್ಲ, ಸ್ಟೈಫಂಡ್ ಸಿಕ್ಕಿದೆ. ಸ್ಟೈಫಂಡಲ್ಲೇ ಅವಳು ಓದ್ಕೊಂಡು ಬರ್ತಾಳೆ, ಕಳ್ಸೋಣ ಹಾಗೆ ಹೀಗೆ ಅಂತೇಳಿ ಬಲವಂತ ಮಾಡಿ, ನನಗೂ ಬಲವಂತ ಮಾಡಿ ಕಳಿಸಿದ್ರು. ನನಗೆ ಹೋಗಬೇಡ ಅಂತಲೂ ಅಂದಿದ್ದೆ ಮಗಳಿಗೆ, ಕಳಿಸಿ ಅಂತ ಅಂದರೆ ಕಳಿಸ್ತು. ಆಮೇಲೆ ಈ ಮಧ್ಯದಲ್ಲಿ ಈ ವಿಷಯ ಎಲ್ಲ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ಎಲ್ಲರಿಗೂ ಗೊತ್ತು. ಸರ್, ಈಗ ಯುವ ಹಾಗೂ ಶ್ರೀದೇವಿ ಅವ್ರ ನಡುವೆ ನಡೆದಿದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಸರ್? ಅರೇಂಜ್ ಮ್ಯಾರೇಜ್. ಅಂದರೆ ನೀವೇ ನಿಂತು ಖುದ್ದು ಒಪ್ಪಿ ಮದುವೆ ಮಾಡಿದ್ದು? ಹೌದು ಹೌದು ಹೌದು. ಆ ಟೈಮಲ್ಲಿ ಶ್ರೀದೇವಿ ಅವ್ರಿಗೆ ಒಪ್ಪಿಗೆ ಇತ್ತಾ, ಹೇಗೆ ಸರ್? ಒಪ್ಪಿಗೆ ಇತ್ತು. ನಾನು ಬೇಡ ಅಂತ ಅಂದಿದ್ದೆ, ಮಗಳು ಒಪ್ಕೊಂಡಿದ್ಲು. ಆದರೂ ನಾವೇ ಮನ್ಸೋತು ಹಾಗೆ. ಅಂದರೆ ದೊಡ್ಡ ಮನೆ ಕುಟುಂಬ ಅಂತ ಹೇಳಿ ಆ ಥರ ಏನಿಲ್ಲ. ಆ ಥರ ಅದು ಏನು ಹೇಳೋದು ಬೇಡ ಅದ್ರ ಬಗ್ಗೆ ಈಗ, ಯಾಕಂದರೆ ಅದಿನ್ನೇನು ಆಗ್ಬಿಡುತ್ತೆ, ಬೇಡ. ಅಲ್ಲ, ಅಂದರೆ ಮೊದಲಿಂದನೂ ನಿಮ್ಮ ಮತ್ತೆ ಯುವ ಅವರ ಸಂಬಂಧ ಹೇಗಿತ್ತು, ಅಥವಾ ಯುವ ಹಾಗೂ ಶ್ರೀದೇವಿ ಅವ್ರ ನಡುವಿನ ಸಂಬಂಧ ಹೇಗಿತ್ತು ಸರ್? ಚೆನ್ನಾಗಿದ್ರು ಇಬ್ಬರು ಚೆನ್ನಾಗಿದ್ರು. ಎಲ್ಲಿಗೂ ಬರೋದು ಹೋಗೋದು, ಅವ್ರ ತಂದೆ ಅವ್ರ ತಾಯಿ ಎಲ್ಲ ತುಂಬ ಸರಿ ಬರ್ತಾರೆ. ಅವರೇ ಬಲವಂತ ಮಾಡಿ ಮದುವೆ ಮಾಡ್ಕೊಳಕ್ಕೆ ಇದು ಮಾಡಿದ್ದು. ಬಲವಂತ ಮಾಡಿ ಮದುವೆ ಮಾಡ್ಕೊಳಕ್ಕೆ ಮಾಡಿದ್ದು ಅವರೇನೆ. ಯಾರು ರಾಘವೇಂದ್ರ ರಾಜ್ಕುಮಾರು, ಅವರ ಹೆಂಡತಿ ಯುವ ರಾಜ್ಕುಮಾರು, ಅವರೇ. ಹಾಗಾದ್ರೆ ಇಬ್ಬರ ನಡುವಿನ ವೈಮನಸ್ಸು ಯಾವಾಗ ಆರಂಭ ಆಯ್ತು ಸರ್? ಇವಳು USA ಹೋದ್ಮೇಲೆ. ಮದುವೆಗೆ ಮುಂಚೆನೇ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಮಾಡಿದ್ದು ನನ್ನ ಮಗಳೇ. ಮಾಡಿ ಸಾಕಷ್ಟು ಚೆನ್ನಾಗಿ ನಡೀತಾ ಇದ್ದು. ಈ ಮಧ್ಯದಲ್ಲಿ ಕಳಿಸಿದ್ರು. ಹಿಂಗೆ ಕಳಿಸ್ಬಿಟ್ಟು ಈ ಥರ ಎಲ್ಲ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಕ್ಕೆ ಅವರೇ ಕಾರಣ. ಯಾವ ಕಾರಣಕ್ಕೆ ಸರ್ ಅವ್ರನ್ನ ಅಲ್ಲಿ ವಿದೇಶಕ್ಕೆ ಕಳಿಸಿದ್ದು? ಅಂದರೆ ಸ್ಟಡಿ ಪರ್ಪಸ್. ಅಲ್ಲಿ MBAನಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಿದ್ದು. ಇವಳ್ದು ಎಜುಕೇಷನ್ ಇದರಲ್ಲಿ ಇದ್ಲಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ ಹೋಗಿ ಅಂತ ಯಾರೊಬ್ಬರು ದೊಡ್ಡವ್ರು ಹೇಳಿದ್ರು. ಆ ದೊಡ್ಡವ್ರು ಹೇಳಿದ್ದಕ್ಕೆ ಅವ್ರುಗಳು ಎಲ್ಲ ಒಪ್ಕೊಂಡು ಕಳಿಸಿದ್ರು. ಅಲ್ಲ, ಇಬ್ಬರ ನಡುವೆ ಆರಂಭದಿಂದಲೂ ವೈಮನಸ್ಸುಗಳು ಅಥವಾ ಜಗಳ ಅಥವಾ ನಿಮ್ಮೊಟ್ಟಿಗೆ ಆ ಥರದ್ದು ಏನಾದ್ರು? ಇಲ್ಲ, ಏನಿಲ್ಲ. ನಮ್ಮ ಜೊತೆ ಎಲ್ಲ ತುಂಬಾ ಚೆನ್ನಾಗಿದ್ರು. ನನಗೇನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಓಡ್ ಬರೋರು ಹಾಗೆ. ಯುವ ಯಾವಾಗ ಬಂದಿದ್ರು ಸರ್ ಇಲ್ಲಿಗೆ ಕೊನೆ ಸಂದರ್ಭದಲ್ಲಿ? ಮೋಸ್ಟ್ಲಿ ಡಿಸೆಂಬರ್, ಐ ಥಿಂಕ್. ಕಳೆದ ಡಿಸೆಂಬರ್. ನೋಟಿಸ್ ಕೊಡೋದು ಸ್ವಲ್ಪ ಮುಂಚೆ. ಅಂದರೆ ನಿಮ್ಗೆ ನೋಟಿಸ್ ಯಾವಾಗ ಕೊಟ್ಟಿದ್ರು ಸರ್? ಹಂಗಾದ್ರೆ ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ 1 ನೋಟಿಸ್ ಬಂತು. ಓಕೆ. ಇನ್ನು ನೋಟಿಸಲ್ಲಿ ಏನಂತ ಇತ್ತು ಸರ್ ಅದು ವಿಚಾರ? ಡೈವರ್ಸ್ಗೆ ಅಂತ ಕಳಿಸಿದ್ರು. ಓಕೆ, ಪೂರ್ತಿ ಓದಿಲ್ಲ ಹಾಗೆ. ಆ ಸಂದರ್ಭದಲ್ಲಿ ನೀವು ಯುವನ ಏನು ಪ್ರಶ್ನೆ ಮಾಡಲಿಲ್ವಾ ಸರ್? ನನ್ನ ಮಗಳಿಗೆ ಯಾಕೆ ಡಿವೋರ್ಸ್ ಮಾಡ್ತಿದ್ರಿ, ಆ ಥರದಲ್ಲಿ ಯಾಕೆ ಕೊಟ್ಟಿದ್ರಿ? ಮತ್ತೇನು ಮಾತಾಡಲಿಲ್ಲ. ಬಂದವನು ಸುಮ್ಮನೆ ಕೂತಿದ್ದ, ಸುಮ್ಮನೆ ಇದ್ದ. ಆಮೇಲೆ ಹೋಗ್ತೀನಿ ಅಂದ. ಆಯಿತು ಹೋಗಪ್ಪ ಅಂದೆ. ಅಲ್ಲಿ ಒಂಟಿಕೊಪ್ಪಲ್ಲಿ ನಮ್ದೊಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬಂದಿದ್ದು. ಕೇವಲ ನಿಮಗೆ ಜಸ್ಟ್ ಬಂದರು, ನೋಟಿಸ್ ಕೊಟ್ಟರು, ನೋಟಿಸ್ ಕೊಟ್ಟು ವಾಪಸ್? ನೋಟಿಸ್ ಕೊಡೋಕ್ಕೆ ಮುಂಚೆ ಬಂದಿದ್ರು. ನೋಟಿಸ್ ಕೊಡೋಕ್ಕೆ ಮುಂಚೆ ಬಂದು ಸರ್. ಆ ಸಂದರ್ಭಕ್ಕೆ ನಿಮ್ಮೊಟ್ಟಿಗೆ ಏನಾದರೂ ಮಾತಾಡಿದ್ರೆ ಸರ್? ಅದಾದ್ಮೇಲಾದ್ರೂ ಏನಾದರೂ ಮಾತಾಡಿದ್ರೆ ಸರ್? ಯಾವ ಕಾರಣಕ್ಕೆ ಅಂತ? ಇಲ್ಲ, ಏನು ಮಾತಾಡಲಿಲ್ಲ. ನಿಮ್ಮ ಮಗಳ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಈ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೀವೇನಾದರೂ, ನಿಮ್ಮ ಮಗಳು ಈಗ ಸಂಪರ್ಕದಲ್ಲಿದ್ದಾರಾ? ಇದ್ದಾರೆ. ಅದೇ ಮಗಳದ್ದೇ ಫೋನು. ಆ ಸಂದರ್ಭಕ್ಕೆ ಈಗ ಈ ಪದೇ ನಿಮ್ಮೊಟ್ಟಿಗೆ ಮಾತಾಡ್ತಿದ್ರಲ್ಲ ಸರ್, ಅಥವಾ ನಿಮ್ಮ ಮನೆಗೆ ಬರ್ತಿದ್ದು, ಆ ಸಂದರ್ಭದಲ್ಲಿ ಈ ವೈಮನಸ್ಸು ಅಥವಾ ಕಲಹದ ಬಗ್ಗೆ ಏನಾದರೂ ಹೇಳ್ತೀವಿ? ಏನೂ ಇಲ್ಲ, ತುಂಬ ಚೆನ್ನಾಗಿದ್ರು. ಆ ಥರದ್ದೆಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದ್ರು. ಈ ಏಕೆ ಡಿಸ್ಪ್ಯೂಟ್ ಯಾಕೆ ಸರ್ ಹಿಂಗೆ ಬಂತು? ಅಲ್ಲ, ಈ ಥರ ಡಿಸ್ಪ್ಯೂಟ್ ಯಾಕೆ ಬಂತು? ಹೇಳ್ಬೇಡ ಅಂತ ಹಾಗೆ ಸುಮ್ಮನೆ ಮೀಡಿಯಾದಲ್ಲಿ ಜಾಸ್ತಿ ಆಗತ್ತೆ ಇದೆಲ್ಲ ಅಂತ. ಅಲ್ಲ, ನಾವೇನು ತೀರೇನು ಕೇಳಲ್ಲ, ಬಟ್ ಕಾರಣ ಏನಿರ್ಬೋದು ಅನ್ನೋ ಕುತೂಹಲ ಅಷ್ಟೇ ಸರ್ ಈ ಜನಗಳಿಗೆ. ಇಲ್ಲ, ಏನಿಲ್ಲಪ್ಪ, ತುಂಬಾ ಚೆನ್ನಾಗಿದ್ರು.
ಇಬ್ಬರು ಅಲ್ಲ, ಎಲ್ಲರೂ ಚೆನ್ನಾಗಿದ್ರು. ಈಗ ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ ಸರ್, ನಿಮ್ಗೆ ಒಪ್ಪಿಗೆ ಇದೆಯಾ ಸರ್? ಇಲ್ಲ, ಕಾನೂನು ಪ್ರಕಾರ ಏನಾಗತ್ತೆ ನೋಡೋಣ. ಕಾನೂನು ಪ್ರಕಾರ ಏನಾಗುತ್ತೆ ಅದು ನೋಡೋಣ. ನಿಮ್ ವಿರೋಧ ಇದೆ ಸರ್, ಈಗ ಜೊತೆಲಿ ಬಾಳ್ಬೇಕು ಅಂತ ನಿಮ್ಮ ಆಸೆ? ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ಯಾವ ಕಾರಣಕ್ಕೆ ಇವ್ರು ವಿರೋಧ ಮಾಡ್ತಿದ್ದಾರೆ ಅನ್ನೋದೇನಾದ್ರು ಗೊತ್ತಾ ಸರ್? ಅವ್ರು ಈಗ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಆಗ್ಬೋದು, ಅಥವಾ ದೊಡ್ಡ ಮನೆ ಕುಟುಂಬದವ್ರು ಶಿವರಾಜ್ ಕುಮಾರ್ ಆಗ್ಬೋದು, ಯಾರಾದ್ರೂ ಮಾತಾಡಿದ್ರೆ ಹೇಗೆ ಅಂತ? ಇಲ್ಲ ಇಲ್ಲ, ಸಂಧಾನಗಳು ಆ ಥರದ್ದೇನಾದ್ರು? ಇಲ್ಲ ಇಲ್ಲ ಇಲ್ಲ. ನಾನೇ ಮಾತಾಡಬೇಕು ಶಿವಣ್ಣವ್ರ ಜೊತೆ ಅಂದ್ಕೊಂಡೆ, ಬಟ್ ಅದು ಆಗಲಿಲ್ಲ. ಒಮ್ಮೆ ಅವ್ರ ಕುಟುಂಬದವ್ರು ಒಬ್ರು ಸಂಪರ್ಕ ಮಾಡಿಲ್ವಾ ಸರ್? ಇಲ್ಲ ಇಲ್ಲ, ಮಾಡಿಲ್ಲ. ಈ ರಾಘವೇಂದ್ರ ರಾಜ್ಕುಮಾರ್ ಅವ್ರೇನಾದ್ರು ನಿಮ್ಮೊಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮಾತಾಡಬೇಕು ಅಥವಾ ಜೊತೆಲಿರ್ಬೇಕು, ಸಂಧಾನ ಮಾಡೋಣ ಆ ಥರದ್ದೇನಾದ್ರು? ಏನು ಮಾತಾಡಿಲ್ಲ. ಏಕಾಏಕಿ ಕೋರ್ಟು. ಈಗೇನಾದ್ರು ನೀವು ಮಾತಾಡಬೇಕು ಅವರೊಟ್ಟಿಗೆ ಅಂತ ಏನಾದ್ರು ನಿರ್ಧಾರ ಮಾಡಿದ್ದೀರಾ ಸರ್? ಅವ್ರು ಬಂದರೆ ಮಾತಾಡ್ಬೋದು. ಹಾಗೆ ಈಗ ಕೋರ್ಟ್ಗೆ ಹೋಗಿರಿಂದ ಕೋರ್ಟಲ್ಲಿ ಆಗಲಿ, ಕಾನೂನು ಪ್ರಕಾರನೇ ಆಗಲಿ ಅಂತ ನಮ್ಮ ಉದ್ದೇಶ. ಸರ್, ಅವರು ದೂರಿನಲ್ಲಿ ಉಲ್ಲೇಖಿಸಿರೋದಂತಂದರೆ ಮಾನಸಿಕವಾಗಿ ಏಕೆ ಕಿರುಕುಳ ಕೊಟ್ಟಿದ್ರು ನಿಮ್ಮ ಮಗಳು ಅಂತ ಹೇಳಿ ಸರ್. ಅದು ನನ್ನ ಮಗಳನ್ನೇ ಕೇಳಿದ್ರೆ ಅವಳಿಗೆಲ್ಲನೂ ಹೇಳ್ತಾಳೆ. ಇಲ್ಲಿ ತನಕ ನಮ್ಮ ಜೊತೆ ನನ್ನ ಮಗಳು ಏನೂ ಹೇಳಿಲ್ಲ ನಮಗೆ, ತಂದೆ ತೊಂದರೆ ಆಗತ್ತೆ ಅನ್ನೋ ಕಷ್ಟಪಡ್ತಾರೆ ಅಂತ. ಅವಳಿಗೆ ಎಷ್ಟು ಹಿಂಸೆ ಕೊಟ್ಟವ್ರೆ ಅಂತ ಅವಳಿಗೆ ಮಾತ್ರ ಗೊತ್ತು. ಅಂದರೆ ಮಗಳು ತುಂಬ ನೋವಲ್ಲಿದ್ದಾರೆ ಅಂತ? ಸಿಕ್ಕಾಬಿಟ್ಟೆ. ನಮ್ಮ ಜೊತೆ ಒಂದು ಮಾತು, ಇವ್ರು ನನಗೆ ಹಿಂಸೆ ಕೊಡ್ತಿದ್ದಾರೆ, ಈ ಥರ ಮಾತಾಡ್ತಾರೆ ಅಂತಾರೆ ಹೇಳ್ತಾರೆ, ಏನು ನಮ್ಮ ಜೊತೆ ಹೇಳಿಲ್ಲ. ಅಂದರೆ ಈಚೆಗೆ ಅವಳಿಲ್ಲ, ಈ ಡಿಸ್ಪ್ಯೂಟ್ ಸ್ಟಾರ್ಟ್ ಆದಮೇಲೆ ಏನಮ್ಮ ಅಂತ ಕೇಳಿದ್ಮೇಲೆ ಒಂಚೂರು ಹೇಳಿದ್ಲು, ಆಯಿತು ಬಿಡು ಅಳ್ತಾಳೆ ಅಂದ್ಬಿಟ್ಟು ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅವಳೆಲ್ಲ ದೂರ ಇದ್ದಾಳೆ, ನಾವಿಲ್ಲಿದ್ದೀವಿ. ಅವ್ರ ಸಂಪರ್ಕದಲ್ಲಿ ಇಲ್ವಾ ಸರ್ ಈಗ? ಯಾರು? ಇವರು ಯುವರಾಜ್? ಇಲ್ಲ 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 ಇಲ್ಲ. ನಿಮ್ಮ ಮಗಳು ನಿಮ್ಮೊಟ್ಟಿಗೆ ಮಾತಾಡ್ಬೇಕಾದ್ರೆ ಏನು ಬೇಸರ ಮಾಡ್ಕೊಂಡು ಏನಾದ್ರು ಹೇಳ್ತಾರೆ ಸರ್? ಏನೋ ಕಷ್ಟ ಹೇಳ್ಕೊಂಡ್ರೆ ಸರ್ ಅವರು? ಈಗ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಈಗ ಮಗಳನ್ನ ಕರೆಸ್ತೀರಾ ಸರ್ ಯಾವಾಗಲಾದ್ರೂ? ಬರ್ತಾಳೆ. ಅದು ಮುಗ್ದಿದೆ ಈಗ, ಬಂದು ಹೋಗಮ್ಮ ಅಂತ ಹೇಳಿದ್ದೀನಿ, ಬರ್ತಾಳೆ. ಈ ಕಾನೂನು ಪ್ರಕ್ರಿಯೆಗಳು ಸಮರಗಳೆಲ್ಲ ಎದುರಿಸ್ಬೇಕಾಗುತ್ತೆ? ಹೌದು, ಮಾಡ್ತೀವಿ. ಕಾನೂನು ಪ್ರಕಾರ ಏನಾಗುತ್ತೋ ನಾವು ಮಾಡ್ತೀವಿ. ಕಾನೂನಿಗೇನು ನಾವು ಗೌರವ ಕೊಡೋರು ಕಾನೂನಿಗೆ. ಬಟ್ ನಿಮ್ಮ ಅಚಲವಾದ ನಿರ್ಧಾರ ಜೊತೆಲಿ ಇರಬೇಕು ಅನ್ನೋದೇ? ಹೌದು. ಇದ್ರ ನಡುವೆ ಸರ್, ಇವರ ಬಾಳಲ್ಲಿ ಬೇರೆಯವ್ರು ಯಾರೋ ಬಂದರು ಆ ಕಾರಣಕ್ಕೆ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮತ್ತೆ ಯುವ ನಡುವಿನ ಸಂಬಂಧ ಹೇಗಿತ್ತು ಸರ್? ಅಂದರೆ ನಿಮ್ಮೊಟ್ಟಿಗೆ ಚೆನ್ನಾಗಿ ಮಾತಾಡ್ತಿದ್ರು ಆರಂಭದಲ್ಲಿ? ಜೊತೆ ಚೆನ್ನಾಗಿ ಮಾತಾಡ್ತಾನೆ. ಮಧ್ಯದಲ್ಲಿ ಈಚೆಗೆ ಒಂದ್ಸರಿ ಏನೋ ಮಾತಾಡಬೇಕು ಬರ್ತೀನಿ ಅಂದ, ಮಗಳು ಬಂದಮೇಲೆ ಬಾಪ ಅಂದೆ, ಅಷ್ಟೇ. ಈ ವಿಚಾರದೇನು ಪ್ರಸ್ತಾಪ ಮಾಡಲಿಲ್ಲ? ಇಲ್ಲ, ಮಗಳು ಬಂದಮೇಲೆ ಎದುರಿಗೆ ಮಾತಾಡೋಣ ಅಂತ ಅಷ್ಟೇ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಯಾರಾದರೂ ಅಂದರೆ ನಿಮ್ಮ ಸಂಬಂಧಿಕರು ಅಥವಾ ಅವರ ಸಂಬಂಧಿಕರು ಈ ಅಂದರೆ 6 ತಿಂಗಳಿಂದನೇ ವಿಚಾರ ಗೊತ್ತಿತ್ತು ಅಂತ ಹೇಳಿದ್ರು ಸರ್? ಸಿನಿಮಾ ಮಂದಿಗೆ ಒಂದಷ್ಟು ಮಂದಿಗೆ ಗೊತ್ತಿತ್ತು ಅಂತ. ಅವ್ರೇನಾದರೂ ಕಾಂಪ್ರಮೈಸ್ ಮಾಡಲಿಕ್ಕೆ ಏನಾದರೂ ಟ್ರೈ ಮಾಡಿ? ಕೆಲವರು ಬೇರೆಯವರೆಲ್ಲ ಮಾಡಿದ್ದಾರೆ, ಏನೋ ಗೊತ್ತು, ಅದ್ರ ಬಗ್ಗೆ ಎಲ್ಲ ನನಗೆ ಜಾಸ್ತಿ ಐಡಿಯಾ ಇಲ್ಲ. ಬಟ್ ಎಲ್ಲರ ಸಂಧಾನ ವಿಫಲ ಆಗಿದೆ. ಸರಿಯಾಗಿ ನನಗೂ ಐಡಿಯಾ ಇಲ್ಲ ಅದು. ಮಗಳು ಮಾತಾಡ್ಬೇಡ ಅಂತ ಅಂದರೆ ಮೀಡಿಯಾದಲ್ಲಿ ಮಾತಾಡ್ಬೇಡ ಅಂದರೆ ಮಗಳು ಯಾವಾಗ ಬರ್ಬೋದು ಸರ್? ಸದ್ಯದಲ್ಲಿ ಬರ್ತೀನಿ ಅಂತ ಡೇಟ್ ಕೊಟ್ಟಿಲ್ಲ, ಇನ್ನು ಹೇಳಿಲ್ಲ. ಅವ್ರ ಎಜುಕೇಷನ್ ಮುಗಿದಿದೆ ಸರ್? ಮುಗಿದಿದೆ. ಥ್ಯಾಂಕ್ ಯು. ಇದಿಷ್ಟು ಶ್ರೀದೇವಿ ಅವರ ತಂದೆ ಭೈರಪ್ಪ ಅವರ ಮಾತುಗಳು. ಸದ್ಯಕ್ಕೆ ನನ್ನ ಮಗಳು ಹಾಗೂ ಅಳಿಯ ಜೊತೆಯಲ್ಲಿ ಇರಬೇಕು ಅನ್ನೋದಷ್ಟೇ ನಮ್ಮ ಒಂದು ಒಲವು. ಆ ಕಾರಣಕ್ಕಾಗಿ ನಾವು ಕಾನೂನು ಸಮರವನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.